ವೆಲ್ಕಮ್ ಬ್ಯಾಕ್. ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಯಲು. ಜೈಲಲ್ಲಿರುವ ಕೈದಿಗಳ ಹೈಫೈ ಜೀವನದ ವಿಡಿಯೋ. ಜೈಲಲ್ಲಿ ನಡೀತಾ ಇದೆ ಕ್ಲಬ್ಗಳನ್ನ ಮೀರಿಸುವ ಲೈವ್. ಬ್ರಾಂಡೆಡ್ ಎಣ್ಣೆ ಸಿಗ್ತಾ ಇದೆ ಜೈಲಲ್ಲಿ. ಸೆಂಟ್ರಲ್ ಜೈಲ್ ಮಾಮೂಲಿ ಜೈಲು ಕೂಡ ಕಲಬುರಗಿಯ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಇದು. ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಕೈದಿಗಳ ಹೈಫೈ ಜೀವನ ಯಾವ ರೀತಿಯಾಗಿ ನಡೀತಾ ಇದೆ, ಜೈಲಲ್ಲಿ ನಡೀತಾ ಇದೆ. ಕ್ಲಬ್ಗಳನ್ನೇ ಮೀರಿಸುವಂತಹ ಪಾರ್ಟಿ ಲೈವ್. ಬ್ರಾಂಡೆಡ್ ಎಣ್ಣೆ ಸಿಗುತ್ತೆ, ಸಿಗರೇಟ್ ಜೊತೆಗೆ ಸ್ಪೀಟ್ ಆಟ. ಎಣ್ಣೆ ಸಿಗರೇಟ್ ಕಿಕ್ನಲ್ಲಿ ಜೈಲಲ್ಲಿ ಜೂಜಾಟ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಯಾವುದು ಏನಾಗಬಾರದು ಅದಾಗ್ತಾ ಇದೆ. ಬಿಗಿ ಭದ್ರತೆಯ ಜೈಲಲ್ಲಿ ನಿಷೇಧಿತ ವಸ್ತುಗಳು ಪತ್ತೆಯಾಗಿದೆ. ಜೈಲಲ್ಲಿ ಅಕ್ರಮ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದ. ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ. ಹಾಗಾದ್ರೆ ಜೈಲ್ ಚೀಫ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ನೋಡಿ, ಮೊನ್ನೆ ಅಷ್ಟೇ ಇಲ್ಲೇನೆ ಆರ್.ಡಿ. ಪಾಟೀಲ್ ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು. ಆವಾಗಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು, ಪ್ರಶ್ನೆಗಳು ಬಂದಿತ್ತು. ಇದೇನಾ ಕಲಬುರಗಿಯ ಸೆಂಟ್ರಲ್ ಜೈಲಿನ ವ್ಯವಸ್ಥೆ ಅಂತ? ಆ ಮಟ್ಟಿಗಿನ ಅವ್ಯವಸ್ಥೆ ನೋಡಿ. ರಾಜಾರೋಷವಾಗಿ 4 ಜನ ಕೂತ್ಕೊಂಡು ಬ್ರ್ಯಾಂಡೆಡ್ ಎಣ್ಣೆ ತರಿಸ್ಕೊಂಡು ಬಿಸ್ಲರಿ ವಾಟರ್ ಹಾಕ್ಕೊಂಡು ಎಣ್ಣೆ ಹೊಡಿತಾ ಇದ್ದಾರೆ. ಜೊತೆಗೆ ಕಾರ್ಡ್ಸ್ಗಳನ್ನು ಆಡ್ತಾ ಇದ್ದಾರೆ. ಜೂಜು ಬೇರೆ, ಬೆಟ್ಟಿಂಗ್ ಅಲ್ಲೇ. ಇದು ಕಲಬುರಗಿಯ ಸೆಂಟ್ರಲ್ ಜೈಲಲ್ಲಿ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಮೊನ್ನೆ ತಾನೇ ಆರ್.ಡಿ. ಪಾಟೀಲ್ ಅವರ ವಿಡಿಯೋ ವೈರಲ್ ಆಗಿತ್ತು ಇದೇ ಜೈಲಲ್ಲಿ. ಆವಾಗಲೇ ಎಚ್ಚೆತ್ಕೊಂಡಿದ್ರೆ ಇಂತಹ ಪರಿಸ್ಥಿತಿ, ಇಂಥದ್ದೊಂದು ವಿಡಿಯೋ ಇವತ್ತು ಹೊರಗೆ ಬರ್ತಾ ಇರಲಿಲ್ಲ, ಅಂತ ಘಟನೆ ಮರುಕಳಿಸ್ತಾ ಇರಲಿಲ್ಲ. ಸೊ ಅಧಿಕಾರಿಗಳ ಮೌನ ಯಾಕೆ? ಹಣ ಪಡೆದು ಒಳಗಡೆ ಇಂತಹ ನಿಷೇಧಿತ ವಸ್ತುಗಳನ್ನು ಬಿಡ್ತಾ ಇದ್ದ. ಇದೊಂದೇ ಜೈಲಿನ ಪರಿಸ್ಥಿತಿ ಅಷ್ಟೇ ಅಲ್ಲ, ಇತ್ತೀಚೆಗೆ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲೂ ಕೂಡ ಇದೇ ತೆರನಾದಂತಹ ಅನೇಕ ವಿಡಿಯೋಗಳು ಬಂತು. ಅದಾದ್ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಇಲ್ಲಷ್ಟೇ ಅಲ್ಲ, ರಾಜ್ಯದ ಎಲ್ಲ ಸೆಂಟ್ರಲ್ ಜೈಲುಗಳಲ್ಲೂ ಕೂಡ ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳ್ತಾನೆ ಬಂದಿದ್ರು. ಬಟ್ ಆಗ್ತಾ ಇರೋದು ಇದು. ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಒಂದು ಕಡೆ ಮೊನ್ನೆ ಆರ್.ಡಿ. ಪಾಟೀಲ್ ಅವರ ವಿಡಿಯೋ ವೈರಲ್ ಆದ ನಂತರದಲ್ಲಿ ಅವತ್ತೇನಾದ್ರೂ ಎಚ್ಚೆತ್ಕೊಂಡಿದ್ರೆ ಇವತ್ತು ಇಂಥದ್ದೊಂದು ಪರಿಸ್ಥಿತಿ, ಈ ಪ್ರಶ್ನೆಗಳನ್ನ ನಾವು ಕೇಳುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಒಂದು ವಿಚಾರ. ಆಮೇಲೆ ಹೊರಗಡೆ ಈ ನ್ಯೂ ಇಯರ್ ಪಾರ್ಟಿಗಾಗಿ ಜನ ಒದ್ದಾಡ್ತಾ ಇದ್ದಾರೆ. ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ನಮಗೆ ರಿಸರ್ವೇಶನ್ ಸೀಟ್ ಸಿಗ್ತಾ ಇಲ್ಲ ಅಂತ. ಬಟ್ ಜೈಲೇ ಅದಕ್ಕಿಂತ ಬೆಟರ್ ಅನ್ನುವಂಥ ರೀತಿಯಲ್ಲಿ ಕಾಣ ಸಿಗ್ತಾ ಇದೆ. ಸೊ ವಿತ್ ಟೈಟ್ ಸೆಕ್ಯೂರಿಟಿ ಮಧ್ಯದಲ್ಲಿ ಕುಳಿತು ನಡೀತಾ ಇರುವಂಥದ್ದು. ಹೌದು ಅರುಣ್, ಏನಂತಂದರೆ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ದುಡ್ಡು ಕೊಟ್ಟರೆ ಎಲ್ಲನೂ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಯಾಕಂತಂದರೆ ಈ ಒಂದು ಜೈಲಿನಲ್ಲಿ ಸಾಕಷ್ಟು ಟೈಟ್ ಸೆಕ್ಯೂರಿಟಿ ಆಗಿರುತ್ತೆ. ಅಲ್ಲದೆ ಏನು ಜೈಲು ಒಳಗಡೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಅವ್ರನ್ನ ಚೆಕ್ಕನ್ನು ಮಾಡಿ ಒಳಗಡೆ ಬಿಡ್ತಾರೆ. ಆದರೆ ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇದ್ದರೂ ಕೂಡ ಹೇಗೆ ಇಲ್ಲಿ ಎಣ್ಣೆ ಹೋಗುತ್ತೆ, ಸಿಗರೇಟ್ ಹೋಗುತ್ತೆ, ಮೊಬೈಲ್ಗಳನ್ನು ತೊಗೊಳುತ್ತೆ, ಬ್ರ್ಯಾಂಡೆಡ್ ಎಣ್ಣೆಗಳನ್ನು ತೊಗೊಂಡು ಅಲ್ಲಿ ಏನಂತಂದರೆ ಕ್ಲಬ್ಗಳಲ್ಲಿ ಕೂತ್ಕೊಂಡು ಆಡ್ತಕ್ಕಂಥ ಅದನ್ನೇ ಮೀರಿಸುವಂಥ ರೀತಿಯಲ್ಲಿ ಈಗ ಇಸ್ಪಟ್ಟನ್ನು ಆಡ್ತಾ ಇದ್ದಾರೆ ಅಂತಂದರೆ, ಅಂದರೆ ಜೈಲಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಈ ಒಂದು ಜೈಲಲ್ಲಿ ದುಡ್ಡು ಕೊಟ್ಟರೆ ಏನೆಲ್ಲ ಸೆರೆಮನೆಯೂ ಕೂಡ ಅರಮನೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕಳೆದ ಹಲವು ದಿನಗಳಿಂದ ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಜೈಲಿನಲ್ಲಿ ಮಾದಕ ವಸ್ತುಗಳು ಸಿಕ್ಕಿದ್ವು, ಮೊಬೈಲ್ ಸಿಕ್ಕಿದ್ವು, ಸಿಗರೇಟ್ ಸಿಕ್ಕಿದ್ವು. ಅಲ್ಲದೆ ಇಷ್ಟೆಲ್ಲ ಸಿಕ್ಕರೂ ಕೂಡ ಪದೇ ಪದೇ ಅಲ್ಲಿ ಜೈಲ್ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಮತ್ತೆ ಪದೇ ಪದೇ ಸಿಗ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ಜೈಲ್ ಅಧಿಕಾರಿಗಳ ಫೇಲ್ಯೂರ್ ಎದ್ದು ಕಾಣಿಸುತ್ತೆ. ಈ ಒಂದು ಇಷ್ಟೆಲ್ಲ ರಾಜಾರೋಷವಾಗಿ 4 ಜನ ಯುವಕರು ಎಣ್ಣೆ ಪಾರ್ಟಿ ಮಾಡ್ತಾ ಇಸ್ಪೆಟ್ಟನ್ನು ಆಡ್ತಾ ಇರಂತಂದರೆ ಇಲ್ಲಿದ್ದಂಥ ಜೈಲು ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಕೂಡ ಸಾಕಷ್ಟು VIP ವ್ಯವಸ್ಥೆ ಸಿಗುತ್ತೆ ಅಂತ ಸಾಕಷ್ಟು ಸದ್ದಾನ ಮಾಡಿತ್ತು. ಅದಾದ ಬಳಿಕ ರಾಜ್ಯದ ಎಲ್ಲ ಜೈಲುಗಳಲ್ಲಿ ರೇಡನ್ನು ಮಾಡೋದ್ರ ಮೂಲಕ ಜೈಲನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಮತ್ತೆ ಈ ಒಂದು ಜೈಲಲ್ಲಿ ಈ ರೀತಿಯ ಒಂದು ವಿಡಿಯೋ ವೈರಲ್ ಆಗುತ್ತೆ. ಈ ರೀತಿಯ ಒಂದು ವ್ಯವಸ್ಥೆ ಅಲ್ಲಿ ಜೈಲಲ್ಲಿ ಇರುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಜೈಲ ಅಧಿಕಾರಿಗಳು ಮತ್ತು ಅಲ್ಲಿ ಜೈಲಿದ್ದಂಥ ಸಿಬ್ಬಂದಿಗಳ ಮೇಲೆ ಈಗ ಜನರು ಈಗ ಪ್ರಶ್ನೆಯನ್ನು ಕಾಡ್ತಾ ಇರುವಂಥದ್ದು. ಅಲ್ಲಿ ಏನಂತ ಸೆರೆಮನೆಯಲ್ಲಿ ಇಲ್ಲಿ
ಸಮಾಜದಲ್ಲಿ ಯಾರು ಅಪರಾಧ ಕೃತ್ಯಗಳನ್ನು ಮಾಡ್ತಾರೆ ಅಂಥವರಿಗೆ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ಜೈಲಿಗೆ ಕಳಿಸ್ತಾರೆ ಅಂದ್ರೆ ನಿಮಗೆ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಂದ್ರೆ ಬೇಸಿಕ್ ನಮಗೆ ತಮಗೇನು ಬೇಕು ನೀಡಾದಂಥ ಸಿಗಲ್ಲ ಅಂತೇಳಿ. ಆದರೆ ಇಲ್ಲಿ ಏನಂತಂದ್ರೆ ಹೊರಗಡೆ ಸಿಗದೇ ಇರುವಂತಹ ವಸ್ತುಗಳು ಎಲ್ಲವೂ ಕೂಡ ಒಳಗಡೆ ಸಿಗುತ್ತೆ ಅಂತಂದಾಗ ಯಾರು ಕೂಡ ಜೈಲಿಗೆ ಹೋಗಲು ಹೆದರಲ್ಲ. ಈ ರೀತಿಯ ಒಂದು VIP ಟ್ರೀಟ್ಮೆಂಟ್ ಅನ್ನ ಈಗ ಏನು ಕಲಬುರಗಿ ಜೈಲಲ್ಲಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು. ಈ ಕಳೆದ ಹಲವು ದಿನಗಳಿಂದ ರೇಡನ್ನು ಮಾಡ್ತಾ ಇದ್ರು ಕೂಡ ಇಷ್ಟಾದರೂ ಮತ್ತೆ ಜೈಲಲ್ಲಿ ಸಿಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಜೈಲ್ ಅಧಿಕಾರಿಗಳ ಫೇಲ್ಯೂರನ್ನು ಎದ್ದು ಕಾಣ್ತಾ ಇರುವಂಥದ್ದು. ಅರುಣ್, ಅರುಣ್, ನೋಡೋಣ ಏನು ಕ್ರಮ ಆಗುತ್ತೆ ಇನ್ಮೇಲಾದ್ರೂ ಕೂಡ ಅಟ್ಲೀಸ್ಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ಗೆ. ಸುದ್ದಿ